ಮೆಟ್ಲು. ಏರ್ಪೋರ್ಟ್ ಟ್ಯಾಕ್ಸಿಯಿಂದ ಇಳಿದು ಇನ್ನೊಂದು ಪ್ರೈವೇಟ್ ಕಾರ್ ಹತ್ತಿ ಸಿಟಿಯಿಂದ ಆಚೆ ಹೋಗ್ತಾ ಇದ್ದಾಳೆ. ಹೋಗ್ತಾ ಇದ್ದಾಳೆ ಅವಳ ತಾಯಿ ಸಮಾಧಿ ನೋಡಕ್ಕೆ. ಸುಲಭವಾಗಿ ಸಾಯಿಸಬೇಡ. ಸನ್ನಿವೇಶ ತುಂಬಾ ಕ್ರೂರವಾಗಿರ್ಬೇಕು. ಹಲೋ, ಶಿವರುದ್ರಲಿಂಗ ಸೇಡ್ ಶುರುವಾಗಿದೆ. ನೆನಪಿಟ್ಕೋ, ನಿನ್ನ ಮಗಳು ಹಾಕಿರೋ ನೇಲ್ ಪಾಲಿಶ್ ಕಲರು ಪಿಂಕು. ನಿನಗಳು ಮುಖ ಗುರು ಸಿಗಲ್ಲ. ಅವಳು ಇಲ್ಲಿಗೆ ಬರೋದಕ್ಕೆ ಯಾಕೆ ಬಿಟ್ರಿ? ಹಾಗೋ ಬಂದ್ಬಿಟ್ಟಿದ್ದಾಳೆ. ನಾನು ನಿಮಗೆ ಮುಂಚೆನೆ ಹೇಳಿದೆ ಅವಳಿಗೆ ಎಲ್ಲ ವಿಷಯನೂ ಹೇಳಿ ಅಂತ. ಈ ಪರಿಸ್ಥಿತಿಯಲ್ಲಿ ನೀನು ಒಬ್ಬನೇ ಕಡೆ ಸಹಾಯ ಮಾಡಕ್ಕಾಗೋದು? ಅಂತವ್ರು ಹೆದರ್ಸೋ ಶಕ್ತಿ ನನ್ನೊಬ್ಬನಿಗೆ ಇಲ್ಲ. ನೀನು ಒಬ್ಬನ ಬಗ್ಗೆ ಹೇಳ್ತಿದ್ಯಲ್ಲ. ಅಗಸ್ತ್ಯ, ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ವಿಶ್ವ. ಈ ಪರಿಸ್ಥಿತಿಲಿ ಇನ್ಯಾರು ಸಹಾಯ ಮಾಡಕ್ ಬರಲ್ಲ. ನಿತ್ಯ ಮಾಡಿದ ನಂಬರ್ ಕೊಡಿ. ಅಗಸ್ತ್ಯ, ಸ್ಥಳಕ್ಕೆ ಬರಕ್ಕೆ ನೀನ್ ಈಗಲೇ ಹೋಗ್ಬೇಕು. ನಡೆ ನಡೆ. ಅರ್ಜೆಂಟ್ ಏನಿದೆ? ನಿತ್ಯ ಅಂದ್ರೆ ನೀನೇನಾ? ಸಿಕ್ಕಿದ್ಲು, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದ್ದಾಳೆ. ನಿನಗೆ ಯಾಕೆ ನಾನು ಕರ್ಕೊಂಬರ್ತೀನಿ ಬಿಡು. ಏನ್ ಬೇಕೋ? ಒಂದ್ ಸೋಡಾ ಹೊಡ್ಸ್ಕೊಂಬ, ಮಸಾಲ ಕಮ್ಮಿ ಇರ್ಲಿ. ಓ, ಕಾಪಾಡಕ್ ಬಂದಿದ್ಯಾ? ಬೈಕಲ್ಲಿ ಬಂದಿದ್ದೀನಿ, ಓಕೆನಾ ನಿನಗೆ? ನೀನಿನ್ನೂ ಚಿಕ್ಕ ಹುಡುಗ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಗಂಡಸರು ನಾವು ಇದೀವಿ, ನೋಡ್ಕೋತೀವಿ. ಹೋಯ್ತಾ ಇರೋ. ಏನ್ ಹುಡುಕ್ತಾ ಇದೀಯಾ? ಗಂಡಸ್ರಿದೀವಿ ಅಂದ್ಯಲ್ಲ. ಇವನು ಎಣ್ಮಗ್ಲಲ್ಲಿ ಎತ್ತಿದ್ದಾನೆ ಅನ್ಸುತ್ತೆ. ಯಾಕೋ ಒದೆ ತಿನ್ಬೇಕು ಅಂತಾನೆ ನಿಂತಿದ್ದಾನೆ. ನನ್ನ ಮುಂದೆನೆ ಕರ್ಕೊಂಡು ಹೋಗ್ಬಿಡ್ತೀಯಾ? ಕರ್ಕೊಂಡೋಗೋ. ಶೆಟ್ ಹತ್ರ
ಸಲ ಕೇಳ್ತೀನಿ, ಆ ಹುಡುಗಿನ ಸಾಯಿಸೋದಕ್ಕೆ ಹೇಗೆ ನಿಮ್ಮನ್ನ ಕಳ್ಸಿದ್ನೋ ನಿಮ್ಮನ್ನ ಸಾಯಿಸೋದಕ್ಕೆ ಬೇರೆಯವ್ರನ್ನ ಕಳಿಸ್ಬೇಕಾಗತ್ತೆ. ಈಗ ಶಿರಾದಲ್ಲಿ ನಡೀತಿರೋ ಬೈ ಎಲೆಕ್ಷನ್ ನಲ್ಲಿ ಶಿವರುದ್ರಲಿಂಗಯ್ಯ ಗೆದ್ರೆ ಅವನಿಗೆ ಕ್ಯಾಬಿನೆಟ್ ಪೋಸ್ಟ್ ಖಾಯಂ. ಅವಳಿಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಅವಳು ಪಾಸ್ಪೋರ್ಟ್ ಇಲ್ಲದೆ ವಾಪಸ್ ಹೋಗಕ್ಕಾಗಲ್ಲ. ಬೈಕ್ ನಂಬರ್ ನೋಡಿದ್ರಾ? ಪೂರ್ತಿ ನಂಬರ್ ನೋಡಕ್ಕಾಗ್ಲಿಲ್ಲ ಅಣ್ಣ. ಆದ್ರೆ 100% ಸೀರಿಯಸ್ ಅಂಡ್ ರಿಜಿಸ್ಟ್ರೇಷನ್ ಎಲ್ಲ ದಂಡ್ಪಿಂಡ್ಗಳು. ಅವಳು ಆಸ್ಟ್ರೇಲಿಯನ್ ಎಂಬಸಿನ ಅಪ್ರೋಚ್ ಮಾಡಿದ್ರೆ ಹಾಗೆ ವ್ಯವಸ್ಥೆ ಮಾಡಿ. ಅಣ್ಣ ನಿಮ್ಮವ್ರು ಬಂದಿದ್ದಾರಣ್ಣ? ಅಯ್ಯೋ ನೀನ್ ಹೇಳ್ದಂಗೆ ಮಾಡೋಣ ಬಿಡೋಣ. ಡೆಲ್ಲಿ ಆಸ್ಟ್ರೇಲಿಯನ್ ಎಂಬಸಿಗೆ ಈ ಪ್ರೊಫೈಲ್ನ ಫ್ಯಾಕ್ಸ್ ಮಾಡು. ಇವಳ ಮೇಲೆ ಮರ್ಡರ್ ಕೇಸ್ನಲ್ಲಿ ಎಫ್ಐಆರ್ ದರ್ಜ್ ಮಾಡಿದೀವಿ ಅಂತ ಇನ್ಫಾರ್ಮೇಶನ್ ಕಳಿಸು. ಸರಿ ಸರ್. ಪ್ರಭಾಕರ್ ಅಂಕಲ್ ಶಿಪ್ಪಿಂಗ್ ಕಂಪ್ನಿ ಮೇಲೆ ಇನ್ನೂ ಕೇಸ್ ಇರೋದ್ರಿಂದ ಇಲ್ಲಿ ಅವರ ಬಂಧನದ ಭೀತಿ ಇದೆ. ಗಾಡಿ ನಿಲ್ಸೋ. ನಿತ್ಯ ಯಾವುದೇ ಕಾರಣಕ್ಕೂ ಅವಳ ತಂದೆನ ಕಾಂಟ್ಯಾಕ್ಟ್ ಮಾಡಬಾರ್ದು. ನನ್ನ ಮೇಲೆ ಪ್ರಭಾಕರ್ ಅಂಕಲ್ ಋಣ ತುಂಬಾ ಇದೆ. ಅವಳನ್ನ ವಾಪಸ್ ಕಳಿಸೋವರೆಗೂ ನಿನ್ನ ಹತ್ರನೇ ಇರಲಿ. 07 ಕೋಲಾರ ರಿಜಿಸ್ಟ್ರೇಷನ್ ಅಲ್ವಾ? ಆ ಹುಡುಗಿ ಆ STD ಬೂತ್ ನಿಂದ ಇವನ್ಗೆ ಮಾಡಿದ್ಲು ಅನ್ಕೋ. ಬೆಂಗಳೂರಿನಿಂದ ಅರ್ಧ ಗಂಟೆಯಲ್ಲಿ ತಳಗ್ಬಾರಕ್ ಬರಕ್ಕಾಗತ್ತಾ? ಇಲ್ಲ. ಏನ್ ಯೋಚನೆ ಮಾಡ್ತಾ ಇದೆಯಾ? ಅಮ್ಮಂಗೆ ಯಾವ ಕತೆ ಹೇಳೋದು ಅಂತ ಯೋಚಿಸ್ತಾ ಇದ್ದೀನಿ. ಕೋಲಾರದಿಂದ ತಲಗ್ಬಾರಕ್ಕೆ ಅರ್ಧ ಗಂಟೆಯಲ್ಲಿ ಬರ್ಬೋದಲ್ವಾ? ಬರ್ಬೋದಣ್ಣ. ಥ್ಯಾಂಕ್ಸ್, ನಾನು ಮತ್ತೆ ಮಾಡ್ತೀನಿ. ನಂದ, ನೀನು ಇಲ್ಲೇ ಹೇಳ್ಕೊಂಡು ಕೋಲಾರಕ್ಕೆ ಹೋಗು. ನರಸಿಂಹ ಅಂತ ನಮ್ಮವನ್ ಸಿಗ್ತಾನೆ, ಅವನ ಜೊತೆ ಸೇರ್ಕೊಂಡು ಅವಳನ್ನ ಹುಡುಕ್ರಿ. ನಾನು ಯಾಕಾದ್ರೂ ಇಲ್ಲಿಗೆ ಬಂದು? ಇದು ತುಂಬಾ ಕೆಟ್ಟ ಜಾಗ. ಬಂದು ಒಂದ್ ದಿವಸದಲ್ಲೆಲ್ಲ ತಿಳ್ಕೊಂಬಿಟ್ಟಿಯಾ? ನನ್ನ ತಂದೆ ಮಾತು ಕೇಳ್ಬೇಕಾಗಿತ್ತು. ನಾನು ಯಾರಿಗೇನ್ ಮಾಡಿದ್ದೆ? ಕಾರಣ ಇಲ್ಲ ನನ್ನಿಂದ ಯಾಕೆ ಬಿದ್ದಿದ್ದಾರೆ? ಈ ದೇಶದಲ್ಲಿರೋರೆಲ್ಲ ಹೀಗೇನಾ? ಐ ಹೇಟ್ ಇಂಡಿಯಾ. ತುಂಬಾ ಕಲರ್ಫುಲ್ ಜಾಗ ಅನ್ಕೊಂಡಿದ್ದೆ. ನಮ್ ಫ್ಲಾಗ್ ನೋಡ್ ಹಾಗೆ ಅನ್ಕೊಂಡಿರ್ತೀಯ. ಈಗ ನಮ್ಮ ಮನೆಗೆ ಹೋಗೋಣ. ಈ ದೇಶದಲ್ಲೆಲ್ಲರೂ ಒಂದೇ ತರ ಇರಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಏನೆಲ್ಲ ಮಾಡಿಲ್ಲ. 8,000 ಜನ ಶಿರಾದಲ್ಲಿ ನಿನ್ನ ಭಾಷಣ ಕೇಳೋದಿಕ್ಕೆ ಕಾಯ್ತಿದ್ರೆ ನೀನಿಲ್ಲಿ ಒಂದು ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತು. ಹುಡುಗಿನ? ಅವಳು ಬರೀ ಹುಡುಗಿ ಅಲ್ಲ, ನನ್ನ 20 ವರ್ಷದ ಪ್ರತೀಕಾರ. ನಾನು ಇದಕ್ಕೆ ಅಂತ 20 ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಇನ್ನು ಎಲೆಕ್ಷನ್ 5 ವರ್ಷಕ್ಕೆ ಮತ್ತೆ ಬರುತ್ತೆ. ಸರಿಯಪ್ಪ, ಅವಳೆಲ್ಲೇ ಇದ್ರು ನಾನು ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಅಪ್ಪನ ಹಠದಿಂದ ಈ ಎಲೆಕ್ಷನ್ ತೊಂದರೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ನಡೆದಿದ್ದು ಯಾವುದು ಅಮ್ಮಂಗೆ ಗೊತ್ತಾಗಬಾರ್ದು. ಗೊತ್ತಾದರೆ ನಿನ್ನ ಮನೆ ಒಳಗೆ ಸೇರಿಸಲ್ಲ. ಯಾಕೆ ಅಂತ ಕೇಳಬೇಡ. ನೀನು ನನ್ನ ಹತ್ರ ಕೆಲಸ ಕೇಳ್ಕೊಂಬಂದಿದ್ಯಾ, ನಾನು ನಿನ್ನಲ್ಲಿ ಕರ್ಕೊಂಬಂದಿದ್ದೀನಿ. ಅರ್ಥ ಆಯ್ತಲ್ಲ? ಕೇಳಿದ್ದಕ್ಕೆಲ್ಲ ಹೀಗೆ ತಲೆ ಆಡಿಸ್ಬೇಕು. ಇನ್ನೊಂದು ವಿಷಯ, ಈ ಮನೇಲಿ ನಮ್ಮ ಚಿಕ್ಕಪ್ಪನ ಮಕ್ಕಳಿಬ್ರು ಕೋತಿಗಳಿದ್ದಾರೆ. ಅವ್ರ ಹತ್ರ ಒಂಚೂರು ಹುಷಾರು. ಏನಮ್ಮ ನಿನ್ನ ಹೆಸರು? ನಿತ್ಯ. ಮುಂಚೆ ಎಲ್ಲಾರು ಕೆಲಸ ಮಾಡಿದ್ಯಾ? ಮನೆ ಕೆಲಸ ಎಲ್ಲ ಮಾಡಕ್ ಬರತ್ತೆ ತಾನೆ? ಅಡಿಗೆ ರುಚಿಯಾಗಿ ಮಾಡಕ್ ಬರತ್ತಾ? ಬಟ್ಟೆ ಒಗೆದು ಪಾತ್ರೆ ತೊಳೆದು ಮನೆ ಕಸ ಗುಡಿಸಿ ಸಾರಿಸಿ ನೀಟಾಗಿಡ್ಬೇಕು. ಬೆಳಗ್ಗೆ ಬೇಗ ಎದ್ದು ಹೊಸಲ್ಗೆ ನೀರ್ ಹಾಕಿ ರಂಗೋಲೆ ಇಡ್ಬೇಕು. ಗಾಜು ಸಾಮಾನೆಲ್ಲ ಬೀಳ್ಸಿ ಹೊಡೆದಾಕ್ಬೇಕು. ಅಗಸ್ತ್ಯ ಕರ್ಕೊಂಡ್ ಬಂದಿದ್ದಾನೆ. ಬೇಡ ಅನ್ನಕ್ಕೆ ನನಗ್ ಮನಸ್ಸಾಗ್ತಿಲ್ಲ. ಸರಿ, ಇಲ್ಲೇ ಕೆಲಸ ಮಾಡ್ಕೊಂಡಿರು. ಇರಮ್ಮ, ಇನ್ನು ಸಂಬಳನೇ ತೀರ್ಮಾನ ಆಗಿಲ್ಲ. ಎಷ್ಟಮ್ಮ ಕೊಡ್ಬೇಕು ನಿನಗೆ? 1 ಲಕ್ಷ ಕೊಟ್ರೆ ಸಾಕು. 1000. ಹುಷಾರಾಗೇಳಮ್ಮ, ಕೆಲವ್ರ ಹಾರ್ಟ್ ವೀಕ್ ಆಗಿರುತ್ತೆ.
ಸರಿ, ಒಳಗೆ ಬಂದು ಮಲ್ಕೋ, ಬೆಳಗ್ಗೆ ಮಾತಾಡೋಣ. ಮಲ್ಲ, ಇದರಲ್ಲೇನೋ ಇದೆ. ಆ ಹುಡುಗಿ ಮೇಲೊಂದು ಕಣ್ಣಿಟ್ಟಿರೋ. ನೀನ್ ಮುಂಚೆ ಕೆಲಸ ಮಾಡ್ತಾ ಇದ್ದೆ ಅಂದಲ್ಲ, ಯಾವ ಊರಲ್ಲಿ? ಸಿಡ್ನಿ ಪುರ. ಡ್ಯಾಮ್ಗೋಡ್ ಪಕ್ಕ ಇದೆಯಲ್ವಾ? ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ ಅಲ್ವಾ? ಇದ್ರ ಮುಂಚೆ ಯಾವತ್ತೂ ಕೆಲಸ ಮಾಡಿಲ್ಲ. ನನ್ಗೆ ಯಾವ ಕೆಲಸನೂ ಮಾಡೋಕ್ಕೆ ಬರಲ್ಲ. ಕೆಲಸ ಕಲಿತೀನಿ, ನಿಮಗೆ ತೊಂದರೆ ಆಗಲ್ಲ ಅನ್ನೋದಾದರೆ ನನ್ಗೆ ಹೇಳ್ಕೊಡ್ತೀರಾ? ಬಾಳೆ ಗಿಡದಲ್ಲಿ ಕುಂಬಳಕಾಯಿ ಬಿಟ್ಟಿದೆ ಕಣೋ, ಬಾ ತೋರಿಸ್ತೀನಿ. ಹೌದಾ? ಸೋರೆಕಾಯಿ ಎಷ್ಟು? ಹೌದೌದು. ಸ್ಟೋರ್ ರೂಮ್ಗೆ ಹೋಗಿ ಒಂದೆರಡು ಹೀರೆಕಾಯಿ ತಗೊಂಬಾ. ಹೀರೆಕಾಯಿ? ಪಲ್ಯ ಮಾಡಬೇಕು, ಬೇಗ ಹೋಗು. ಅಮ್ಮ ಹೀರೆಕಾಯಿ ತಗೊಂಬರಕ್ಕೆ ಹೇಳಿದ್ರು. ಸ್ಟೋರ್ ರೂಮ್ನಲ್ಲಿದೆ. ನಿನಗೆ ಹೀರೆಕಾಯಿ ಅಂದ್ರೆ ಏನೊಂದು ಗೊತ್ತಿಲ್ಲ ಅಲ್ಲ? ಅದೇನು? ಶುಂಠಿ. ಅದು ಬದನೆಕಾಯಿ. ಇದು ಬೀನ್ಸು, ಸೊಪ್ಪು, ಈರುಳ್ಳಿ, ಆಲೂಗೆಡ್ಡೆ, ಹೂಕೋಸು, ಕುಂಬಳಕಾಯಿ, ತೊಂಡೆಕಾಯಿ, ಜೋಳ. ಟೊಮ್ಯಾಟೊ. ಟೊಮ್ಯಾಟೊ ನಂಗೆ ಚೆನ್ನಾಗಿ ಗೊತ್ತು. ಪಿಜ್ಜಾ ಮೇಲೆ ಹಾಕಿರ್ತಾರಲ್ವಾ, ನಂಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ಸ್. ಆಶೆ, ಎಷ್ಟೊತ್ತು ಮಾಡ್ತೀಯ? ಒಗ್ಗರಣೆ ಸೀದೋಗ್ತಾ ಇದೆ. ಜಸ್ಟ್ ಮಿಸ್. ಚಿಟ್ ಮ್ಯಾನ್. ಆಶೆ, ಸಾಸಿವೆ, ಮೆಣಸು, ಮೆಂತ್ಯ, ಜೀರಿಗೆ ಹುರಿದು ಪುಡಿ ಮಾಡು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮ್ಯಾಟೊ ಜಾಸ್ತಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಕಡಿಮೆ ಹಾಕಿ ಬೇಗ ರೆಡಿ ಮಾಡು. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನನ್ನ? ಇದನ್ನೆಲ್ಲ ಹಾಕಿ ಇನ್ನೇನ್ ಮಾಡ್ತಾರೆ? ತಿಳಿ ಸಾರು. ಎಕ್ಸ್ಕ್ಯೂಸ್ ಮೀ, ನಂಗೆ ತಿಳಿ ಸಾರು ಮಾಡೋದು ಹೇಳ್ಕೊಡ್ತೀರಾ? ಏನ್ ಮಾಡ್ತಾ ಇದೀಯ ನೀನಿಲ್ಲಿ? ನೀನಿಲ್ಲಿಗೆ? ಟೊಮ್ಯಾಟೊ, ಕೊತ್ತಿಮೀರಿ ಸೊಪ್ಪು, ಮೂಲಂಗಿ ಸಾರು, ಹೀರೆಕಾಯಿ ಪಲ್ಯ, ರಾಗಿ ಮುದ್ದೆ, ಅನ್ನ. ಇದೇನಿದು ಘಮ ಘಮ ಅಂತ ವಾಸನೆ ಬರ್ತಿದೆಯಲ್ಲ? ಮಲ್ಲ, ಏನೋ ಇದು? ತಿಳಿ ಸಾರು. ಸೀನಾ, ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬಿಟ್ಟು ತಿಳಿ ಸಾರು ತಗೊಂಬ. ತಿಳಿ
ತಿಳಿ ಸಾರು ಚೆನ್ನಾಗಿದೆ ಅಲ್ಲ? ನಮ್ಮ ಮಿಲಿಟರಿ ಹೋಟ್ಲಲ್ಲಿ ಫೇಮಸ್. ಕುತ್ಕೋ. ನಾನು ಬಂದಿರೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಗೊತ್ತಿದ್ದೆ ಬಂದಿರೋದು. ನೀನ್ ಯಾಕೆ ಬಂದಿದ್ಯಾ ಅಂತ ನಮಗೆ ಗೊತ್ತು. ಇನ್ನು ಉಸಿರಲ್ಲಿರೋ ಭಯ ಕೇಳಿಸ್ಕೊಂಡು ನನಗೆ ತುಂಬಾ ತೃಪ್ತಿ ಆಗ್ತಾ ಇದೆ. 20 ವರ್ಷಗಳಲ್ಲಿ ಇವತ್ತೇ ಮೊದಲನೇ ಸಾರಿ ನನಗೆ ಒಳ್ಳೆ ನಿದ್ದೆ ಬರುತ್ತೆ. ಸಾಯೋಣ ಅಂತ ನೀನೇ ಹತ್ರ ಬಂದಿದೀಯ. ಆಗಿದ್ದಾಗ ನಿನ್ನ ಪ್ರಾಣ ತೆಗೆದ್ರಲ್ಲಿ ನನಗೇನು ತೃಪ್ತಿ ಇಲ್ಲ. ನಿನ್ನ ಪ್ರಾಣಕ್ಕೆ ಹೆದರದೆ ನನ್ನ ಮಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿವರೆಗೂ ಬಂದಿದೀಯಾ ಅಂದ್ರೆ ಅವಳ ಸಾವೇ ನನ್ನ ಪ್ರತೀಕಾರದ ಮುಕ್ತಾಯ. ಬೇಡ ಬೇಡ ಬೇಡ. ಎಲ್ಲಿಂದಲೋ ತಂದ್ಬಿಡೋದಲ್ಲ, ಮಾರ್ಕೆಟ್ಗೆ ಹೋಗಿ ತರಕಾರಿ ತಿಮ್ಮನ ಅಂಗಡಿಯಿಂದಲೇ ತರಬೇಕು, ಗೊತ್ತಾಯ್ತಲ್ಲ? ಜನಸಂಖ್ಯೆ ಜಾಸ್ತಿ ಆಗಿ ಜನರೆಲ್ಲ ಬಸ್ಸು ಟ್ರೈನಲ್ಲಿ ಜಾಗ ಸಾಲದಿರೋ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರೆ ನೀನ್ 3ನೇ ದುಡ್ಸಿದೆ ಅಂತ ಹೇಳ್ಕೊಂಡು ಹ್ಯಾಪಿ ಸ್ವೀಟ್ ಹಚ್ತಾ ಇದ್ದೇನೋ ಪಾಪಿ. ಜೊತೆಗೆ ಇನ್ನೊಂದು ಉಡ್ಸಿ ಬೊಂಬ್ ಕಟ್ಸ್ಬಿಡು. ನಿನಗೆ ಜಲ ಮಲ ಎಲ್ಲ ಕಟ್ಕೊಂಡು ಇಸ್ಬ್ರೋಗ ಬಂದು ಮೈಯೆಲ್ಲ ಕಚ್ಚಿ ಹತ್ತಿ ಕೆರೆದು ರಕ್ತ ಕೀವು ಅಟ್ಟ ಟೈಮ್ ಪಾಸ್ ಆಗ್ತಾ ನೀನ್ ನಡಬಿದಿಲ್ ಬಿದ್ದಿರುವಾಗ ನಿನ್ನ ಹಣ ತಕ್ಕಾಗ್ತಾರಲೇ. ನಿನ್ ಮಗ ನಿಂತರ ಇದಾನ? ನಿಂತರ ಇದ್ರೆ ನಂತರ ಇರ್ತಾನೇನಾ? ಎಂಟಿನ ಜೆರಾಕ್ಸ್ ಮಿಷಿನ್ ಮಾಡ್ಕೊಂಬಿಟ್ಟವ್ರೆ. ಅಯ್ಯೋ ಶಿರ್ವಾಯ್ತಿನ್ ಗೋಳು. ಅಯ್ಯೋ ನಿನ್ ಮನೆ ಕಾಯೋಗ. ಊಟ ಮಾಡಿ 3 ದಿನ ಆಯ್ತಣ್ಣ, ಏನಿದ್ರೆ ಹಾಕಣ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ನನ್ನ ಮಗ ಡ್ಯಾಡಿ ನನ್ನ ಮಗ ತಂದು ಆಡ್ಕಾಸ್ಪಿ ಅಂಡಾಳಿ ನನ್ನ ಮಕ್ಕಳು ತಂದು. ಈ ನಡುವೆ ನೀನ್ ನನ್ ಕಾಲೇ ಎತ್ತಲ್ಲ ಕಣೋ. ಎಷ್ಟೆಲ್ಲ ಫೋನ್ ಮಾಡಿದ್ರು ನೀನ್ ನನ್ ಕಾಲೇ ಎತ್ತಲ್ಲಪ್ಪ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮುದ್ಗೆ ನನ್ನ ಬದನೆಕಾಯಲ್ಲಿ ಹುಳ ಐತೆ ಅಂದ್ಬಿಟ್ಟು ಮಾರ್ಕೆಟ್ ಎಲ್ಲ ಡಂಗುರ ಸರ್ಕೊಂಡ್ ಬರ್ತಾ ಇದ್ಯಾ? ಬದನೆಕಾಯಲ್ಲಿ ಹುಳ ಇಲ್ದಿರ ಉಂಗ್ರಾಳೆ ಇರುತ್ತೆ. ಕಾರ್ಪೊರೇಷನ್ ಕಟ್ಟಿರೋ ಹಳೆ ಬಿಲ್ಡಿಂಗ್ ತರ ಇವತ್ತು ನಾಳೆ ಬಿದ್ದೋಗಿದ್ಯಾ? ಇಲ್ಲಿ ಬಂದ್ ಬಿಲ್ಡಿಂಗ್ ಹೇಳಕ್ ಬಂದಿದ್ಯಾ? ಇನ್ನೊಂದ್ಸರಿ ಮಾರ್ಕೆಟ್ ಅಲ್ಲಿ ಕಣ್ಣು ಕಾಣಿಸ್ಕೊಂಡ್ರೆ ತರಕಾರಿ ಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದೆ, ಮಾರ್ಕೆಟ್ಗೆ ಬಂದು ಎನ್ನ ಕೇಳ. ಸೊಪ್ಪು ಚೆನ್ನಾಗಿರೋದಿದೆಯಾ? ಮಿನರಲ್ ವಾಟರ್ ಹಾಕಿ ಬೆಳೆಸಿರೋದು. ತಗೊಂಡಾಗ ಟೊಮ್ಯಾಟೊ ಇನ್ನು ಕೆಂಪಗಿರೋದಿಲ್ವಾ? ಪೇಂಟ್ ಹೊಡೆದು ಕೊಡ್ತೀನಿ. ಸೌತೆಕಾಯಿ ಇನ್ನು ದೊಡ್ಡದಿರೋದಿಲ್ವಾ? ತೊಂಡೆಕಾಯಿ ಕೆಳಗಡೆ ಇಡು. ಒಂಚೂರು ಕಮ್ಮಿ ಮಾಡ್ಕೋತೀರಾ? ನಮ್ಮ ಮಾವನ ಮಗಳು ನೀನು, ಬಂದು ಪುಕ್ಸಾಟ ಎತ್ಕೊಂಡ್ಬಿಡು. ತೂಕ ಸರಿಯಾಗಿ ಮಾಡಿದೀರಾ? ಅಂದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ ಸಂದೇಹ ಪಟ್ಬಿಟ್ಟ. ಬಂದ್ಬಿಡು. ಊಟ ಏನ್ ಕಳಿಸ್ಲೆ? ಸಗಣಿ ಕಳ್ಸು. ಅಸಾದ ಎಮ್ಮೆದು ಎರಡು ಟೇಸ್ಟ್ ಮಾಡ್ಬಿಟ್ಟು ನಿನ್ಗೆ ಯಾವ್ದು ಚೆನ್ನಾಗಿರ್ತದೋ ಅದನ್ನ ಕಳ್ಸ ಚಿನ್ನ. ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಗುಲಾಬಿ ಬರ್ತಾ ಇದೆಯಲ್ಲಮ್ಮ. ಪಕ್ಕದಲ್ಲಿ ಮುಳ್ಳು ಬರ್ತಾ ಇದೆಯಲ್ಲೋ. ಅಮ್ಮ ತರಕಾರಿ ತಗೊಂಡು ಇನ್ಮೇಲಿಂದ ಎಲ್ಲರೂ ಹೋಗೋ ಆಗಿದ್ರೆ ನನಗೆ ಹೇಳ್ಬಿಟ್ಟು ಹೋಗ್ಬೇಕು. ನಮ್ಮ ತಂದೆ ನನ್ಗಿಲ್ಲನ್ ಭಾಷೆಯೊಂದನ್ನೇ ಕಲ್ಸಿದ್ರು. ಆದ್ರೆ ಈ ದೇಶ ಅನ್ಕಂಡ್ರೆ ತುಂಬಾ ದ್ವೇಷ ಮಾಡೋರು. ಅವ್ರಿಗೆ ಸುಳ್ಳು ಹೇಳಿ ಅವ್ರ ವಿರುದ್ಧವಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಸ್ಪೇನ್ಗೆ ಹೋಗೋಕೆ ಎಲ್ಲ ರೆಡಿನಾ? ಎವ್ರಿಥಿಂಗ್ ಇಸ್ ರೆಡಿ. ಬುಕ್ ಮಾಡೋದೊಂದೇ ಉಳ್ದಿರೋದು. ನಿಮ್ ಕ್ರೆಡಿಟ್ ಕಾರ್ಡ್ ಬೇಕು. ನನ್ನ ತಾಯಿನ ನೋಡಿಲ್ಲ. ಕೊನೆ ಪಕ್ಷ ಅವ್ರ ಸಮಾಧಿ ಇರೋ ಈ ಭೂಮಿನಾದ್ರೂ ನೋಡೋಣ ಅಂತ ಇಲ್ಲಿಗೆ ಬಂದೆ. ಈ ಹೊಸ ಲೋಕದಲ್ಲಿ ನನ್ಗೆ ಯಾರೂ ಇಲ್ಲ. ಎಲ್ಲ ನನ್ನ ವಿರುದ್ಧನೇ ಇದೆ ಅಂತ ಅನ್ಸುತ್ತೆ. ನಿಮ್ಮನ್ ಬಿಟ್ಟು ನೀವ್ಯಾಕೆ ನನ್ಗೆ ಇಷ್ಟೊಂದು ಸಹಾಯ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ನನ್ನ ಪಕ್ಕದಲ್ಲಿದ್ದರೆ ಎವ್ರಿಥಿಂಗ್ ಸೀಮ್ಸ್ ಆಲ್ ರೈಟ್.
ಶಿರಾದಿಂದ ರಿಪೋರ್ಟ್ ಬಂದಿದೆ. ಕ್ಯಾಂಪೇನಿಂಗ್ ಸರಿಯಾಗಿ ನಡೀತಾ ಇಲ್ವಂತೆ. ಇವತ್ತು ಈ ಕಚೇರಿಯಲ್ಲಿ ಕುತ್ಕೊಳ್ಳೋದಕ್ಕೆ ರುದ್ರಾನೇ ಕಾರಣ. ಅದಕ್ಕೆ ಪ್ರತಿಯಾಗಿ ನಾನು ಋಣ ತೀರಿಸೋದಕ್ಕೆ ಪಾರ್ಟಿಯವ್ರನ್ನೆಲ್ಲ ಎದುರು ಹಾಕೊಂಡು ಅವನಿಗೆ ಈ ಸಾರಿ ಟಿಕೆಟ್ ಕೊಡಿಸಿದ್ದೀನಿ. ಶಿರಾದಲ್ಲಿ ಕಂಟ್ರೋಲ್ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಈ ಸ್ಥಾನದಲ್ಲಿ ನಾನು ಮುಂದುವರಿತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮಗಿದೇ ಕೊನೆ ಅವಕಾಶ ಅಂತ ಅನ್ಕೋತೀನಿ. ಅಣ್ಣ ಹುಡುಕ್ತಾ ಇದೀವಿ ಅಣ್ಣ, ಬೆಂಗಳೂರೆಲ್ಲ ಹುಡುಕ್ತಾ ಇದೀವಿ, ಸಿಗ್ತಾಳೆ. ಇಂಡಿಯಾಗೆ ಬಂದ್ರು ನನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದ್ರೆ ಪ್ರಭಾಕರ್ ಅಂಕಲ್ ಅವ್ರ ಕೈಲೇ ಇರಬೇಕು. ನಾನೇನ್ ತಬಲಾ ತರ ಕಾಣಿಸ್ತಾ ಇದ್ದೀನ? ಅಪ್ಪ ಮಗ ಎರಡ್ ಕಡೆ ನಾನು ಬಜಾಯಿಸ್ತಾ ಇದಾರೆ. ನಿತ್ಯ ಬೆಂಗಳೂರಿನಲ್ಲಿದ್ದಾಳೆ ಅನ್ಕೊಂಡು ಅಲ್ಲೇ ಹುಡುಕ್ತಾರೆ, ಆದ್ರೆ ಅವ್ರು ಇಲ್ಲಿಗೆ ಬರ್ತಾರೆ. ಈ ನಂದ ಎಲ್ಲೋದ್ನೋ? ಊರ್ ದೊಡ್ಡದಲ್ಲ ಅಣ್ಣ, ಹುಡುಕ್ತಾ ಇದ್ದಾನೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ನೀನ್ ಅವ್ರನ್ನ ಮೊದಲನೇ ಸರಿ ತಡೆದ್ರೆ ಎರಡನೇ ಸರಿ ಬರ್ತಾರೆ, ಎರಡನೇ ಸರಿ ತಡೆದ್ರೆ ಮೂರನೇ ಸರಿ ಬರ್ತಾರೆ. ನಿನಗೆ ಗ್ಯಾಸ್ ವೈಡ್ರ್ ಆಪರೇಟ್ ಮಾಡಕ್ ಬರುತ್ತಾ? ಇಲ್ಲ ಅಣ್ಣ, ನನಗೂ ಬರಲ್ಲ ಬಿಡು. ಮತ್ತೆ ಮತ್ತೆ ಬರ್ತಾರೆ, ಅವಳು ಸಿಗೋವರೆಗೂ ಬರ್ತಾರೆ. ನಂದ ಮೆಕ್ಯಾನಿಕ್ ಗ್ಯಾರೇಜು, ವೆಲ್ಡಿಂಗ್ ಶಾಪು ಎಲ್ಲ ಹುಡುಕ್ರಿ. ನನಗೆ ತುಂಬಾ ಚಿಂತೆ ಆಗ್ತಾ ಇದೆ. ಅವನು ಮೆಕ್ಯಾನಿಕ್ಕು, ನೀನ್ ಅವ್ರಿಗೆ ಏನ್ ಮಾಡ್ತೀಯೋ ಅಂತ. ಇವನಲ್ಲ, ಇವನು ಅಲ್ಲ. ಇನ್ನು ಎಷ್ಟು ಗ್ಯಾರೇಜ್ಗಳು ಕೋಲಾರದಲ್ಲಿ? ಹುಡುಕಿ ಹುಡುಕಿ ಸಾಕಾಗೋಯ್ತು. ಇನ್ನೂ ಒಂದ್ 4-5 ಇದೆಯಣ್ಣ. ಮೆಕ್ಯಾನಿಕ್ ಯಾರು ಅಂತ ಕೇಳ್ರ ಇಲ್ಲಿ. ಬೇಡ ಬಿಡ ನರಸಿಂಹ, ನಾ ಹೇಳಲಿಲ್ವಾ ಹುಡುಗಿ ಬೊಂಬಾಟಾಗಿದ್ದಾಳಂತ? ಹುಡುಗಿ ಒಂದ್ ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಪಂಚರ್ ಹಾಕೋ ನನ್ನ ಮಕ್ಕಳೆಲ್ಲ ಹೀರೋಗಳಾಗ್ಬಿಡ್ತಾರೆ. ಕಿತ್ತೋಗಿರೋ ನನ್ನ ಮಕ್ಕಳೆಲ್ಲ ಹುಡುಗಿರಿಂದ ಬೀಳ್ತಾರೆ ಅಂತಾನೆ ಹೀರೋಗಳು ಪಂಚರ್ ಹಾಕೋದನ್ನ ಕಲ್ತಿರೋದು. ಬೇಡ, ಹೋಗೋ, ಬೋಲ್ಟ್ ನಟ್ಟು ಟೈಟ್ ಮಾಡಿ ಹೋಗೋ, ಸರ್ಕೋ. ಓಯ್ ಅಗಸ್ತ್ಯ, ಅಗಸ್ತ್ಯ, ಎಲ್ಲರೂ ಸುಮ್ಮನೆ ನಿಂತಿದ್ದೀರಲ್ಲ, ಯಾರಾದ್ರೂ ಬಿಡ, ಯಾರಾದ್ರೂ. ಅಗಸ್ತ್ಯ, ನೀನ್ ಹೇಳೋ ತನಕ ಬರೀ ನೀನು ಹುಡುಗಿನ ಕರ್ಕೊಂಡ್ ಬರಕ್ಕೆಲ್ಲ ಯಾಕೋ ಅಂತಾರೆ. ಜೊತೆಯಲ್ಲಿ ಅವನ ಹೆಣನ ಹೊತ್ಕೊಂಡು ಹೋದ್ರೆ ಮರ್ಯಾದೆ ಇರುತ್ತಲ್ವಾ? ಗೋಳೆ, ಮಂಜ, ಅಗಸ್ತ್ಯ, ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಇದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ. ಈ ಕಾರಣಕ್ಕೆ, ನನ್ ಮಾತು ಮೀರಲ್ಲ ಅಂತ ಹೇಳು ಅಗಸ್ತ್ಯ. ಈ ಒಂದೇ ಒಂದ್ ಕಾರಣಕ್ಕೆ ದೂರ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಕೈಯಾದ್ರೂ ಮುಗಿ, ಕೈಯಾದ್ರೂ ಮಾಡು, ಆದ್ರೆ ಹೋಗಿ ಆ ಹುಡುಗಿನ ರಕ್ಷಿಸು. ನಿನಗಿನ್ನೂ ನಾವ್ ಯಾರು ಅಂತ ಗೊತ್ತಿಲ್ಲ ಕಣ. ನಿನ್ ಕೈಲಾಗಲ್ಲ, ಬಿಟ್ಬಿಡೋ. ಬಿಸಿಲು ಜಾಸ್ತಿ ಇದೆ, ಕಲರ್ ಕಮ್ಮಿ ಆಗ್ಬಿಡುತ್ತೆ. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ.
ಹುಡುಗರೆಲ್ಲ ರೆಡಿ ಇದಾರೆ, ನೀವು ಹೋಗಿ, ಈಗ್ಲೇ ಹೋಗ್ತೀವಿ. ಎಷ್ಟು ಜನನ್ನಾದ್ರೂ ಕರ್ಕೊಂಡು ಹೋಗು, ಆದ್ರೆ ಅವಳ ಜೊತೆ ಅವನ ಹೆಣ ನೋಡ್ಲೇಬೇಕು ನಾನು. ಯಾರನ್ನು ಕರ್ಸ್ಬೇಕಾಗಿಲ್ಲ. ಧೀರ, ಅವನ ಹೆಣ ನೋಡಕ್ಕೆ ನನಗೂ ಕಾತರ ಇದೆ. ಅದಕ್ಕೆ ಅಂತಾನೆ ಹೊರಗಡೆಯಿಂದ ಜನರನ್ನ ಕರ್ಸ್ಕೊಂಡಿದ್ದೀನಿ. ಈ ಕೆಲಸನ ಇವ್ರಿಗಿಂತ ಚೆನ್ನಾಗಿ ಇನ್ಯಾರು ಮಾಡಕ್ಕಾಗಲ್ಲ. ಬೆಳಗ್ಗಿಂದ ಅವಳ ರೂಮಿಂದ ಆಚೆನೆ ಬಂದಿಲ್ಲ. ಬೆಳಗ್ಗೆಯಿಂದ ಏನನ್ನೂ ತಿಂದಿಲ್ಲ. ಪಾಪ ಆ ಹುಡುಗಿ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ ಏನೋ. ಸೀನಾ, ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆಯೋ? ಅಮ್ಮನ್ ನೋಡಕ್ ಹೋಗ್ಬೇಕು ಅಂತಿದ್ದೀನಿ. ಮಲ್ಲ, ಕೋಲಾರದಲ್ಲಿ ಔಟಿಂಗ್ ಹೋಗಕ್ ಒಳ್ಳೆ ಜಾಗ ಹೇಳೋ. ಅಲ್ಲಮ್ಮ ನಿತ್ಯ, ಅವ್ರು ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ ಅಲ್ವಾ? ಈಗ ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ನನಗ್ ಗೊತ್ತು. ನಾನು ಡಿಮ್ಯಾಂಡ್ ಮಾಡೋ ಸ್ಥಿತಿಯಲ್ಲಿಲ್ಲ. ಬೇಡ, ಇನ್ನೇನು ಕೇಳಲ್ಲ. ಆದ್ರೆ ಒಂದನ್ ಬಿಟ್ಟು ಅಮ್ಮನ್ ನೋಡ್ಬೇಕು ಒಂದ್ಸಲ. ಇದರಿಂದ ನಿಮ್ಗಿನ್ನೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಹೇಳ್ಬಿಡಿ. ಇಲ್ಲೇ ಸುಮ್ಮನೆ ಇದ್ದು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಇದಿಟ್ಕೊಂಡಿರು, ಏನಿಕಾರೋ ಆಗಿರ್ಲಿ. ನೀನಿನ್ನೂ ನಿಮ್ಮ ತಾಯಿನ ನೋಡ್ಬೇಕಂತ ಇದೆಯಲ್ಲ, ಮೊದಲನೇ ಸರಿ ಅಮ್ಮನ ನೋಡಕ್ಕೆ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಾ? ಎದೆ ನೋವು ಬರೋಷ್ಟು ಚೆನ್ನಾಗಿದೆಯಾ? ಹೋಗು. Thank you. ಮಾತಿನಲ್ಲಿ ಎಲ್ಲೋ ಕಡಗಿದ್ದ ಆಸೆಯಲ್ಲ ಕಾಣುವಂತೆ ಆದೆ ನಿನ್ನಿಂದ ತಾನೇ ಎಲ್ಲ. ಕಡೆಯವರು ಬಂದು ಆಗ್ಲೇ ಸುರಕ್ಷಿಕೊಂಡಿದ್ದಾರೆ.
ಪಕ್ಕದಲ್ಲಿದೆ. ಒಂದ್ ಕಾಯಿದೆ, ಚಿಕ್ಕದಾಗ ಹಸಿರಾಗಿದೆ, ಚಿಕ್ಕ ಕುಂಬಳಕಾಯಿ ತರ ಇದೆ. ಕಾಯಿ ಇಷ್ಟನ ಇರೋದು? ಗಾಡಿಯಲ್ಲಿ ದಂಡಿಯಾಗದೆ. ಗಾಡಿಯಲ್ಲಿದೆ. ನೆಲ್ಲಿಕಾಯಿ ಅಂತಾರೆ ಇದನ್ನ. ಉಪ್ಪು ಖಾರದ ಜೊತೆ ಚೆನ್ನಾಗಿರುತ್ತೆ. ನೀನಿನ್ನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀನಿನ್ನು ಎಲ್ಲಿ ಹೋಗ್ಬೇಕು ಕೇಳು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಶಿವು, ಶಿವು, ಎಲ್ಲ ಹೋದ್ರ ಎಲ್ರು? ಯಾರು ನೀನು? ಯಾರು ನೀನು? ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಆಗ್ದಾಗ ಹೊಡೆದಿದ್ದೀನಿ. ಇನ್ಮೇಲೆ ಅವಳು ತಂಟೆಗೆ ಬಂದ್ರೆ ಲೆಕ್ಕದ ಬಗ್ಗೆ ಯೋಚನೆ ಮಾಡಲ್ಲ. ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬಬ್ಬಾ, ನಿಮ್ಮಿಬ್ಬರನ್ನು ನೋಡಿದ್ರೆ ದುಷ್ಯಂತ ಶಕುಂತಲೆ ಇದ್ದಂಗಿದ್ದೀರಾ. ಓಕೆ. ಇವನು ನನ್ನ ಮೊಮ್ಮಗ ಸುನೀಲ್ ಅಂತ. ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ. ಇಂಡಿಯಾದಲ್ಲಿ ಹುಡುಗಿ ನೋಡಕ್ ಬಂದಿದ್ದಾನೆ. ನಾಟಕ ಇಲ್ಲೇ ಶುರು ಆಯ್ತು. ಏನಿಲ್ಲ ಅಜ್ಜಿ, ನಾನು ನಿನ್ಗೆ ಅದನ್ನೇನು ಮಾರೈಸೋದು. ಅಮೆರಿಕಾಯಿಂದ ಒಂದು ಹುಡುಗ ಬಂತು. ಈ ಕೋಮಲವಾದ ಕೈಗಳನ್ನ ಹಿಡ್ಕೊಂಡು ಫ್ಲೈಟ್ನಲ್ಲಿ ನಿನ್ನ ಹಾರಿಸ್ಕೊಂಡು ಹೋಗಿ ಅರಮನೆಯಲ್ಲಿ ಇಟ್ಕೊಳ್ಳಿ ಅಂತ. ತೇರೇಕೆ ಅಪ್ಶಕ್ನ ನೋಡಿದ್ಬಿಟ್ಟಿಯಾ? ನನಗೆ ಸಾಫ್ಟ್ ಆಗಿರೋನು ಬೇಡ, ಸಾಫ್ಟ್ವೇರ್ ಇಂಜಿನಿಯರು ಬೇಡ. ರಫ್ ಆಗಿದ್ದು ಕೂಲಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಒಂದು ಮೃದುವಾದ ಮನಸ್ಸಿದ್ರೆ ಸಾಕು. ಫ್ಲೈಟ್ನಲ್ಲೇ ಕರ್ಕೊಂಡು ಹೋಗೋನ್ ಬೇಕಾಗಿಲ್ಲ, ಒಂದು ಬೈಕ್ನಲ್ಲಿ ಕರ್ಕೊಂಡು ಹೋದ್ರು ನಾನು ಕೇಳಿದ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಸಾಕು. ಅರಮನೆನೇ ಆಗಬೇಕಾಗಿಲ್ಲ, ಮೇಂಟೆನೆನ್ಸ್ ಜಾಸ್ತಿ. ನಾನು ಮಳೆಯಲ್ಲಿ ನೆನಿಬಾರ್ದು ಅಂತ ತಲೆ ಮೇಲೆ ಒಂದು ಕೊಡೆ ಹಿಡಿದ್ರೆ ಸಾಕು. ಪ್ರತಿ ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ಗೇನು ಆಗ್ಬಾರ್ದು ಅಂತ ಕಾಪಾಡೋನಾದ್ರೆ ಸಾಕು. ಯಾರು ಮರಿ ನೀನು? ಆ ಸೋಲಾರ್ ಸಿಸ್ಟಮ್ಗೆಲ್ಲ ಹೇಗೆ ಸೂರ್ಯ ದೊಡ್ಡವನು, ಈ ಕೋಲಾರ್ ಸಿಸ್ಟಮ್ಗೆಲ್ಲ ಈ ಕಿಟ್ಟಿನೇ ದೊಡ್ಡವನು. ಆಯ್ತೇಳು, ಏನಕ್ಕೆ ಬಂದಿದ್ಯಾ?
ಇಲ್ಲೊಂದು ಫಾರಿನ್ ಹಲ್ವಾ ಇದೆ ಅಂತ ಹೇಳ್ದ. ವೀರೇಶ ಹೇಳ್ದ ಈ ಮನೆಯಲ್ಲಿ ನಮ್ಮ ಇಂಗ್ಲಿಷ್ ಮೇಡಮ್ಗಿನ ಚೆನ್ನಾಗಿರೋ ಹುಡುಗಿ ಇದ್ದಾಳಂತೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪೂರ್ತಿ ಕೋಲಾರದಲ್ಲಿ ಬಂಗಾರ ಇದೆ ಅಂತ ಕೇಳಿದ್ದೆ, ಮೊದಲನೇ ಸಲ ನೋಡಿದ್ದಾಯ್ತು. ಮನೆಗೆ ನಮ್ಮ ಏರಿಯಾದವ್ರನ್ನ ಕರ್ಕೊಂಡ್ ಬರ್ತೀನಿ ಇರೋ. ಎಲ್ಲ ನಿಮ್ ಸೈಜ್ ಅವ್ರನ್ನ ಕರ್ಕೊಂಡ್ ಬರ್ತೀಯ ಅಲ್ವಾ? ರಿಬ್ಬನ್ಸು, ಟಿ ಶರ್ಟ್ಸು, ಬ್ಯಾನರ್ಸು, ಫ್ಲಕ್ಸು, ಬಂಟಿಂಗ್ಸು ತುಮಕೂರಿಂದ ಹೊರಟಿದೆ. ನಾಳೆಯಿಂದನೇ ಹಂಚಕ್ಕೆ ಶುರು ಮಾಡ್ತೀವಿ. ಬರಗೂರು, ಮಾನಂಗಿ, ಲಿಂಗದಳ್ಳಿ, ಕಳ್ಳಂಬೆಳ್ಳ, ಬೋನಹಳ್ಳಿ, ಎಲಿಯೂರಿಗೆ ಪ್ರಚಾರದ ಬಂಡಿ ಮೈಕ್ ಸೆಟ್ಟು ಕಳಿಸಿದ್ದೀವಿ. ಅಲ್ಲಿನ ಪಂಚಾಯತ್ ದಾರಿಂದ ಒಳ್ಳೆ ಸಹಕಾರ ಸಿಗ್ತಾ ಇದೆ. ಕ್ಯಾನ್ವಾಸಿಂಗ್ ಚೆನ್ನಾಗೇ ನಡೀತಾ ಇದೆ. ಆದರೆ ಕ್ಯಾಂಡಿಡೇಟೇ ಇಲ್ಲದೆ. ಅಪ್ಪ ಹುಷಾರಾಗಿದ್ದ ತಕ್ಷಣ ನಾನು ಶಿರಾಗ್ ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಪ್ರಚಾರದ ಕೆಲಸ ನಿಲ್ಬಾರ್ದು. ಹಾಗೆ ವೆಂಕಟ್ ಸಿಕ್ತ ಶಿವಾಜಿನಗರದಲ್ಲಿರೋ ವೀರ್ಪಿಳೆ ಸ್ಟ್ರೀಟ್ನಲ್ಲಿದ್ದಾನಂತೆ. ಎಕ್ಸ್ಕ್ಯೂಸ್ ಮೀ, ಅಮ್ಮ ಹೇಳಿದ್ರು ಒಂದು ಕಪ್ ಸಕ್ಕರೆ ಕೊಡ್ಬೇಕಂತೆ. ರೀ ತಗೊಳ್ರಿ, ಬಾಯಲ್ಲಿ. ಕೊನೆಗೂ ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟು ದಿವಸ ವಿಧಿ ಇಲ್ಲದೆ ಇದೇ ಮನೇಲಿ ಇದ್ವಮ್ಮ. ನಾನು ಅವನ ಬಗ್ಗೆ ನೀನು ರಾಕ್ಷಸ ಕೆಲವ್ರನ್ನ ಸಾಯಿಸಿದಾನೆ ಅಂತಾನು ಹೇಳ್ತಿದ್ದಾರೆ. ಏನ್ ಹೇಳ್ತಾ ಇದೀಯಾ? ಅವನೊಬ್ಬ ಗ್ಯಾಂಗ್ಸ್ಟರ್ ಆಗಿದ್ನ. ಅವನ ತಂಟೆಗೆ ಹೋಗ್ಬೇಡಿ. ಜನ ಅವನ್ನ ಮೃಗ ಅಂತಿದ್ದಾರೆ. ಅವನಿಂದ ದೂರ ಇದ್ಬಿಡಿ. ಅವ್ರು ಮಾತಾಡ್ಕೊಳ್ಳೋ ಹಾಗೆ ಅವ್ನು ನಿಜವಾಗ್ಲೂ ಭಯಂಕರ ವ್ಯಕ್ತಿನ. ಆ ಹುಡುಗಿನ ಅವನಿಂದ ಕಿತ್ಕೊಳ್ಳೋದಕ್ಕಾಗಲ್ಲ. ಆ ಹುಡುಗಿನ ಅವನಿಂದ ಕಿತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸುಳ್ಳು. ನೀನು ಅವನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳೆ. ಅಗಸ್ತ್ಯ ಭಯಂಕರ ವ್ಯಕ್ತಿ ಅಲ್ಲ, ತುಂಬಾ ಭಯಂಕರ ವ್ಯಕ್ತಿ. ಅವನು ಕೆಲವು ಜನರನ್ನು ಮಾತ್ರ ಅಲ್ಲ, ತುಂಬಾ ಜನರನ್ನು ಸಾಯಿಸಿದ್ದಾನೆ. ಅವನೊಬ್ಬ ಸಾಮಾನ್ಯ ಗ್ಯಾಂಗ್ಸ್ಟರ್ ಆಗಿರಲಿಲ್ಲ, ಆದರೂ ಮೃಗ ಅಲ್ಲ. ಅಗಸ್ತ್ಯನ್ ಕತೆ ಕೇಳ್ತೀಯ? ಇಲ್ಲಿಂದ 500 ಮೈಲಿ ದೂರ ಮುಘೋರ್ ಆ ರಾಕ್ಷಸರ ರಾಜ್ಯದಲ್ಲಿ ನೆತ್ತರನಿಂದ ಬರೆದ ಇತಿಹಾಸದ ಪುಟಗಳಲ್ಲಿ ಸಹನೆಯ ಸೀಳಿ ಸಿಡಿದೆದ್ದ ಅಗಸ್ತ್ಯನದೇ ಒಂದು ದೊಡ್ಡ ಅಧ್ಯಾಯ. ಭೂಗತ ಲೋಕ ಅನ್ನೋ ಕೈಗಾರಿಕೆಯಲ್ಲಿ ಒಂದು ಸಮಸ್ಯೆ ಉಂಟಾಯಿತು. ಎಲ್ಲ ಗ್ಯಾಂಗ್ಸ್ಟರ್ಸ್ಗಳಿಗೂ ದುಬೈನಂತೆ ಇಂಡಿಯಾದಲ್ಲಿ ಒಂದು ಸುರಕ್ಷಿತವಾದ ಸ್ಥಳ ಬೇಕಾಯಿತು. ದಾಸಣ್ಣ ಎನ್ನುವ ಹಿರಿಯ ಗ್ಯಾಂಗ್ಸ್ಟರ್ ನೀಡಿದ ಒಂದು ಉಪಾಯದಿಂದ ಅವರೆಲ್ಲರ ದೃಷ್ಟಿ ಅಲ್ಲಿನ ಶಿಥಿಲಗೊಂಡ ಕೋಟೆ ಕೊತ್ತಲಿನಂತಿದ್ದ ಮುಘೋರ್ ಪ್ರಾಂತ್ಯದ ಮೇಲೆ ಬಿದ್ದಿತು. ತಮ್ಮ ಚಾಣಾಕ್ಷತನದಿಂದ ಅವರೆಲ್ಲರೂ ಅಭಿವೃದ್ಧಿ ಕಾರ್ಯವನ್ನು ಮಾಡುತ್ತಾ ಜನರ ಮನಸೆಳೆದುಕೊಂಡು ಒಂದು ಸಂಚಲನವನ್ನೇ ಮೂಡಿಸಿ ನಾಗರಿಕತೆಗೆ ನಾಂದಿ ಹಾಡಿದರು. ಕ್ರಮೇಣ ಕೃತಜ್ಞತೆಯುಳ್ಳ ಈ ಜನರ ಬೆಂಬಲದಿಂದ ಮುಘೋರ್ನನ್ನು ನವರಾಜ್ಯವನ್ನಾಗಿ ಪರಿವರ್ತಿಸುವ ಕ್ರಾಂತಿ ಕಹಳೆಯನ್ನು ಊದಿದರು. ಪ್ರತಿಭಟನೆ ಚಳುವಳಿಯ ಪ್ರತಿಧ್ವನಿ ಸರ್ಕಾರವನ್ನೇ ಅಲುಗಾಡಿಸಿತು. ಈ ಕ್ರಾಂತಿಯ ಅಂತರ್ಮರ್ಮವನ್ನು ಅರಿತ ಪಟ್ಟಭದ್ರ ಹಿತಾಸಕ್ತಿಗಳು ಸರ್ಕಾರದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದಂತೆ ಸಮಾಲೋಚಿಸಿ ಮುಘೋರ್ ವಲಯದ ಚಟುವಟಿಕೆಗಳಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡದಂತೆ ಡೆಡ್ ಝೋನ್ ಎಂದು ಅನಧಿಕೃತವಾಗಿ ಘೋಷಿಸಿತು. ಮುಘೋರನ್ನು ಕತ್ತಲು ಆವರಿಸಿತು. ಅದರದೇ ಆದ ನಾಗರಿಕತೆ ಸೃಷ್ಟಿಯಾಯಿತು. ಮನುಷ್ಯನ ಆಸೆಗಳಿಗೆ ಕೊನೆ ಇಲ್ಲ. ಮುಘೋರ್ ಇಂಡಿಯಾನ ಕಂಟ್ರೋಲ್ ಮಾಡಿದ್ರೆ ಎಲ್ಲರೂ ಮುಘೋರ್ನ ಕಂಟ್ರೋಲ್ ಮಾಡೋದಕ್ಕೆ ಆಸೆ. ಜನರು ಜನರನ್ನ ಸಾಯಿಸಿ ಅವರ ಏರಿಯಾ ಮತ್ತು ಅವರ ಆಪರೇಷನ್ಸ್ ಕಂಟ್ರೋಲ್ ಮಾಡತೊಡಗಿದರು. ಅದು ಮುಘೋರ್ನ ನಿಯಮವಾಯಿತು. ಮುಘೋರ್ ಒಂದು ರಣರಂಗವಾಯಿತು.
ಅಲ್ಲಿನ ಯುವಕರನ್ನ ತಮ್ಮ ತಮ್ಮ ಗ್ಯಾಂಗ್ನಲ್ಲಿ ಶಾಮೀಲ್ ಮಾಡಿಕೊಂಡ್ರು. ಆಗ ಮುಗೋರ್ನಲ್ಲಿ 100 kg ಚಿನ್ನಕ್ಕಿಂತ 1 ಪಾವ್ ಜಿಗರಿದ್ದೋನ್ಗೆ ಬೆಲೆ ಜಾಸ್ತಿ ಇತ್ತು. ಬಾಲ ಅವನ್ ಚಿಕ್ಕ ಗ್ಯಾಂಗ್ ನಡೆಸ್ತಿದ್ದ. ಅಗಸ್ತ್ಯನ್ನು ಅವನ್ ಗ್ಯಾಂಗ್ಗೆ ಶಾಮೀಲ್ ಮಾಡ್ಕೊಳಕ್ ಬಂದಿದ್ದ. ಕೋರ ನನಗೆ ತುಂಬ ಹತ್ರ. ನಯಾಜ್ ಮಾತು ಕಮ್ಮಿ ಆದರೆ ಕೆಲಸ ಜಾಸ್ತಿ. ಮಾರ ನನ್ನ ತಮ್ಮ, ಗೊತ್ತಲ್ವಾ? ಗ್ಯಾಂಗ್ ಚಿಕ್ಕದಾಗಿದ್ರು ಬಾಲಂಗೆ ಆಸೆಗಳು ಜಾಸ್ತಿ ಇತ್ತು. ಮೊದಲು ಬರೋದೇ ದೊಡ್ಡ ತಿಮಿಂಗಿಲಗಳು, ಅವ್ರಿಗೆ ಎದುರುಕೊಂಡು ಅವ್ರ ಕೆಳಗಿರೋ ದೊಡ್ಡ ಮೀನುಗಳು, ಅವ್ರಿಗಿಂತ ಕೆಳಗಿರೋದು ನಾವು ಚಿಕ್ಕ ಮೀನುಗಳು. ಮೊದಲು 3 ಏರಿಯಾ ನಮ್ಮ ಕಂಟ್ರೋಲ್ನಲ್ಲಿತ್ತು. ಆದರೆ ಬಾಲನ್ ತಂದೆ ತೀರ್ಕೊಂಡ್ಮೇಲೆ ವೆಂಕಟ್ ಪಪ್ಪಾನ್ ಕಬ್ಜಾ ಮಾಡ್ದ. ತೀಟ್ನಿ ಮುರ್ಗ ಗುಡಿ ಬೀದಿನ ಒಂದು ಸ್ಮಗ್ಲಿಂಗ್ ಅಡ್ಡ ಮಾಡ್ಕೊಂಡ. ನೀಲ್ ಕಾಯೋ ಬದಲು ಸದಾನಂದ ಶೆಟ್ಟಿ ಕಾಲಿಟ್ಕೊಂಡು ಒಂದು ಫೋನ್ ಹಾಕ್ಸೋ, ನಿಮ್ಮ ಹುಡುಗನ್ ಬಿಟ್ಟು ಕಳಿಸಿ. ಇರೋ ತಿಲಕ್ವಾಡಿನಾದ್ರೂ ಉಳಿಸ್ಕೊಳ್ಳೋಣ ಅಂತ ನಾವು ಸದಾನಂದ ಶೆಟ್ಟಿ ಹತ್ರ ಸೇರ್ಕೊಂಡಿದ್ದೀವಿ. ನಾವು ತಲೆ ಬಗ್ಗಿಸ್ಲಿಲ್ಲ ಅಂದರೆ ನಮ್ಮ ತಲೆ ಉರುಳುತ್ತೆ. ನಾವು ಅಹಂನ ಕಟ್ಟಿಟ್ಟು ಬರೀ ಲಾಭಕ್ಕೆ ಕೆಲಸ ಮಾಡಬೇಕು. ಅವನೇ ಶಹಜಿ. ಅವನು ಯಾವ ಹುಡುಗಿನಾದರೂ ಎಷ್ಟು ದಿವ್ಸಕ್ಕಾದರೂ ಅವನು ಜೋರು ಮಾಡ್ಕೊತಾನೆ. ಆ ಹುಡುಗಿರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. Out goes the safety pin and pin out. ಹೋದ ವಾರ ಫೀಲ್ಡ್ಗೆ ಎಂಟ್ರಿ ಆಗಿದ್ನಂತೆ, ಆಗ್ಲೇ ಉಡಾಯಿಸ್ಬಿಟ್ಟವ್ರೆ. ಬಾಲ ಬಂದಿದ್ನಂತೆ, ಚೆನ್ನಾಗಿದಾನ? ನನ್ನ ಸಹಾಯ ಕೇಳ್ಕೊಂಬಂದಿದ್ದು. ನಮಸ್ಕಾರ. ಅವನು ಯಾವ ಕಷ್ಟದಲ್ಲಿದ್ದಾನೋ ಏನೋ. ನನ್ನ ಆಸೆ ಏನು ಗೊತ್ತಾ? ಅವನೇನು ಕೇಳಿದ್ರು ಮಾಡಿಕೊಟ್ಬಿಡು. ಇಂಥವ್ರು ಒಂದಿನ ನನಗೆ ಸಾಲ ಮಾಡಿಬೇಕು. ಈಗ ನನಗೆ ಹುಡುಗರ ಅವಶ್ಯಕತೆ ಇದೆ. ನನಗೆ ಗೊತ್ತು ನಿನಗಿದೆಲ್ಲ ಇಷ್ಟ ಆಗಲ್ಲ ಅಂತ, ಆದರೆ ನನಗೆ ನಿನ್ನ ಸಹಾಯ ಬೇಕು. ಯೋಚನೆ ಮಾಡಿ ಹೇಳು. ಈ ಅಗಸ್ತಿನ ಸೇರಿಸ್ಕೊಂಡಿದ್ಯಲ್ಲ, ದೋಸ್ತಿಗ ಇಲ್ಲ ಕೆಲ್ಸಕ್ಕೂ ಬರ್ತಾನ? ಬರೀ ಮೀಸೆ ಇರೋ 10 ಜನ ಹುಡುಗರನ್ನ ಸೇರಿಸ್ಕೊಳ್ಳೋ ಬದಲು ಮೀಟ್ರ್ ಇರೋನು ಒಬ್ಬ ಇದ್ರೆ ಸಾಕು. ಅಗಸ್ತ್ಯ ಕಲ್ಲಿದ್ದ ಥರ, ಕಲ್ಲಿದ್ದೆಲ್ಲ ಹತ್ಸೋದು ಕಷ್ಟ, ಆದರೆ ಒಂದ್ಸಲಿ ಹತ್ತಿದ ಮೇಲೆ ಅದು ಬೂದಿ ಆಗೋವರೆಗೂ ಉರಿಯುತ್ತೆ. ಮುಗೋರಲ್ಲಿ ಹಚ್ಚೋರು ತುಂಬ ಜನ ಸಿಗ್ತಾರೆ. ಏನೋ ಗುರಾಯಿಸ್ತಾ ಇದೆಯಾ? ಇವ್ರಪ್ಪನೂ ನನ್ನ ಹೊರಗಡೆ ಕಾಯಿಸ್ತಾ ಇದ್ದ, ಇವನು ಕಾಯಿಲೆ ಬಿಡ. ನಮಸ್ಕಾರ ಅಣ್ಣ, ನಿಮ್ಮ ಟೇಬಲ್ ಈಗ ರೆಡಿ ಮಾಡ್ಬಿಡ್ತೀನಿ. ಏಯ್ ಅಣ್ಣ ಬಂದು ಬೇಗ. ಅಗಸ್ತ್ಯ, ಮನುಷ್ಯ ಬಾಲ ಚಾನೆ ಎದ್ಗಾರಂಟ. ಅವನ ಈ ನಡುವೆ ಸದಾನಂದ ಶೆಟ್ಟಿ ಇವ್ನು ಇಟ್ಕೊಂಡಿದ್ದಾನಂತೆ. ಪ್ರೇಮ್ ಸದಾನಂದ ಶೆಟ್ಟಿ ಮಗ, ಬಾಲಂಗೆ ತುಂಬಾನೇ ಕಾಟ ಕೊಡ್ತಿದ್ದ.
ಅಹಂನ ಕಟ್ಟಿಟ್ಟು ಬರೀ ಲಾಭಕ್ಕೆ ಕೆಲಸ ಮಾಡಬೇಕು. ನಿಮ್ಮ ಅಪ್ಪನ ಕೊಂದವನು. ಅವನ ತಂದೆ ಸೇಡನ್ನು ತೀರ್ಸ್ಕೋಬೇಕು ಅಂದಿದ್ರೆ ಅವನು ಯಾವತ್ತೂ ಅಂಡರ್ವರ್ಲ್ಡ್ಗೆ ಎಂಟ್ರಿ ಆಗ್ತಿದ್ದ. ಅಪ್ಪನ ಕೊಂದವನೇ ಏನು ಮಾಡದೇ ಇರೋನು ನಿನಗಿನ್ನೇನು ಮಾಡ್ತಾನೆ? ಈ ಕಲ್ಲಿದ್ದನ್ನು ಹತ್ಸೋ ಬೆಂಕಿ ಯಾವುದು ಅನ್ನೋದೇ ಬಾಲಂಗೊಂದು ಪ್ರಶ್ನೆ ಆಗಿತ್ತು. ಶಾಜಿ ತಿಲಕ್ವಾಡಿ ಬಂದಿದ್ದಾನೆ. ನಮಸ್ಕಾರ. ಸದಾನಂದ ಶೆಟ್ಟಿ ನಾಯಿಗಳು ನೀವೇನಾ? ನನ್ನ ಕಣ್ ತಪ್ಸಿ ಒಳ್ಳೆ ಮಾಲಗಳನ್ನ ಬಚ್ಚಿಡ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ತಿಲಾಕ್ವಾಡಿನೂ ಕಿತ್ಕೊಂಡ್ಬಿಡ್ತೀನಿ ನಿನ್ನ ಹತ್ರ. ನಾನೇನು ಬಚ್ಚಿಟ್ಟಿಲ್ಲ ಅಣ್ಣ. ನಿನಗೇನು ಬೇಕೋ ಕೇಳು, ನಾನು ಕೊಡ್ತೀನಿ. ನೀನೇನು ಕೊಡ್ಬೇಕಾಗಿಲ್ಲ, ಎಲ್ಲ ನಾನೇ ಕಿತ್ಕೋತೀನಿ. ಕೈ ಕಟ್ಕೊಂಡು ಪಕ್ಕ ನಿಕ್ಕೋ. ಕೇಳಿಸ್ಲಿಲ್ವೇನ್ರೋ? ಕೈ ಕಟ್ಕೊಳ್ರಿ. ಬಿಸಿ ಬಿಸಿ ಇರೋವಾಗಲೇ ತಿನ್ಬಿಡ್ಬೇಕಣ್ಣ. ಧೈರ್ಯ ಇದ್ದವನ್ಗೆ ಒಂದು ಸಾಣೆ ಕಲ್ಲು ಬೇಕಾಗಲ್ಲ. ಎಷ್ಟು ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಅವನ್ ಬರೋವರೆಗೂ ಕಾಯ್ತೀಯಾ ಇಲ್ಲ ನಾನು ಏನಾರು ಮಾಡ್ಲಾ?
ಸರ್ಕೋ. ಆ ದೌರ್ಜನ್ಯಕ್ಕೋ ಮುಗೋರ್ ಮೇಲಿರೋ ಮತ್ಸರಕ್ಕೋ ತಾಯಿಯ ಮಾತಿಗೋ ಬಾಲನ ಋಣಕ್ಕೋ ಗೊತ್ತಿಲ್ಲ. ಆದರೆ ಒಂದು ಹೆಣ್ಣಿನ ಕೂಗಿಗೆ ಅವನ ಅಂಡರ್ವರ್ಲ್ಡ್ಗೆ ಎಂಟ್ರಿ ಆದ. ನಿನ್ನ ಮುಗೋರ್ನ ನೋಡ್ದೆ, ಅದ್ರ ಕಟ್ಟುಪಾಡುಗಳನ್ನು ನೋಡ್ದೆ. ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ನನ್ನ ಹೆಗಲ್ ಮೇಲೆ ನಿನ್ ಕೈ ಇಟ್ಟಾಗ್ಲೇ ನಿನ್ನ ಕೆಲಸ ಮಾಡಕ್ ಒಪ್ಕೊಂಡೆ. ನೀನು ಬೆಟ್ಟ ಹತ್ತಿ ನಿನ್ನ ಬಾವುಟ ನೆಡೋವರೆಗೂ ನಿನ್ ಪಕ್ಕ ನಿಂತಿರ್ತೀನಿ. ಆದರೆ ಅವ್ರಿಗೆ ಅರಿವಾಗಿದ್ದೇನೆಂದ್ರೆ ಅಂಡರ್ವರ್ಲ್ಡ್ ಅನ್ನೋ ಸಮುದ್ರದಲ್ಲಿ ಅವರಿನ್ನು ಚಿಕ್ಕ ಮೀನುಗಳಾಗಿದ್ರು. ನಾನು ಯಾರು ಅಂತ ಗೊತ್ತಿಲ್ಲ, ನನ್ನನ್ನೇ ತಡೀತೇನೋ? ಅಣ್ಣ ಮಾತಾಡ್ತಾ ಇಲ್ವಾ? ಈ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಬೇಡ ಬಾಲ. ಹಾಕ್ಬಿಡ್ತೀಯವನ್ನ? ಲೇ ಸದಾನಂದ ಶೆಟ್ಟಿ ಮಗ ಕಾಣೋನು. ನನ್ನ ಮಗ ಮಾಡಿದ ತಪ್ಪು ಅಂತ ನನಗೆ ಗೊತ್ತು. ನಮ್ಮವ್ನ ಹಾಕ್ಬಿಟ್ಟು ಅಂದ್ಬಿಟ್ಟು ನೀನು ಅವ್ನ ಹಾಕ್ಬಿಡ್ತೀಯಾ? ಆದ್ರೆ ಒಂದು ನಿಜ ಹೇಳ್ತೀನಿ, ಅವನ ಆ ಥರ ಮಾಡ್ದಾಗಿಂದ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅವನ್ ನೋಡೋ, ಅವನ ಮುಖದಲ್ಲಿ ನಿನಗೆ ಭಯ ಕಾಣಿಸ್ತಿದ್ಯಾ? ನಾವು ಅಂದ್ರೆ ಇನ್ನೂ ಲೆಕ್ಕಕ್ಕಿಲ್ಲ. ಅವನ್ನ ಮುಟ್ಟೋ ಅಷ್ಟು ಬೆಳ್ದಿಲ್ಲ ನಾವು. ನೀನ್ ಸುಮ್ಮನೆ ಎಗರಾಬೇಡ. ನಮ್ಮ ಅಪ್ಪನ ಮುಂದೆನೇ ಎಗರಾಡ್ತಿದ್ದ, ಅವನ ಅಲ್ಲೇ ಹಾಕ್ಬಿಡೋಣ ಅಂತಿದ್ದೆ. ಪ್ರೇಮ್ ಮೇ ಬಾತ್ ಕರ್ತೋನಾ, ಚುಪ್ ಕರ್. ಅಂಕಲ್, ಇಡೀ ಮುಗೋರ್ ನೋಡ್ತಿದೆ. ಈಗ ನೀವೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಅದನ್ನ ನಿಮ್ ಕಮ್ಜೋರಿ ಅನ್ಕೋತಾರೆ. ಈಗ ಹೆಜ್ಜೆ ಇಡ್ತಾ ಇದ್ದೀರಾ, ಹೊಸ್ಕ ಹಾಕ್ಬಿಡ್ತಾರೆ. ನಾಡಿದ್ದು ಬಾಲನ್ನ ತಿಹಾರ್ ಜೈಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸದಾನಂದ್ ಶೆಟ್ಟಿ ಕಡೆಯವರು ಅಲ್ಲೇ ಬಾಲನ್ ಮುಗಿಸೋ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ನಿಮ್ಮನ್ನು ಬಿಡಲ್ಲ. ಬೇಡ, ಬಿಟ್ ಬಂದ್ಬಿಡೋ. ಅಮ್ಮನು ತುಂಬಾ ನೊಂದ್ಕೊಂಡಿದ್ದಾಳೆ. ಇದು ರಾಕ್ಷಸರ ಲೋಕ, ಇಲ್ಲಿರೋಕ್ಕಾಗಲ್ಲ. ನೀನ್ ಹೇಳದ್ ಸರಿ, ಇಲ್ಲಿ ಮನುಷ್ಯರಾಗಿ ಬದುಕಿರಕ್ ಸಾಧ್ಯ ಇಲ್ಲ. ನಾವು ರಾಕ್ಷಸರಾಗೋಣ. ಏನ್ ಬರೀಲಿ? ನನ್ನ ಕಣ್ಣಲ್ಲಿ ಏನು ಕಾಣಿಸುತ್ತೋ ಅದನ್ನು ಬರಿ. ಗಣೇಶ ಹಬ್ಬ 2 ತಿಂಗಳಾಯ್ತಲ್ಲೋ, ಮತ್ತಿನ್ನೇನೋ ಇವ್ರ ಗಲಾಟೆ. ಹೇಳಿ, ಮುಖಕ್ಕೆ ಬಣ್ಣ ಹಚ್ಕೊಂಡ್ ಬಂದಿದ್ರವ್ರು. ಹೋಗ್ಲಿ, ಒರೆಸ್ಕೊಂಡಿನ ರಕ್ತದಲ್ಲಿ ಹಚ್ಕೊಳ್ಳ. ಏನಕ್ಕೆ? ಇನ್ಮೇಲಿಂದ ನಾನು ಬಣ್ಣ ಹಚ್ಕೊಂಡು ಓಡಾಡದೆ ಇರೋಕೆ. ಅವ್ರಿನ್ನೂ ಲೆಕ್ಕಕ್ಕಿರ್ಲಿಲ್ಲ, ಅವ್ರನ್ನಿನ್ನೂ ಗುರ್ಸೋರಿರ್ಲಿಲ್ಲ. ಅದಕ್ಕೆ ಪರಿಹಾರ ಮೊದಲು ಕಳ್ಕೊಂಡಿದ್ದ ಏರಿಯಾಗಳನ್ನ ಮತ್ತೆ ಕಿತ್ಕೋಬೇಕಾಗಿತ್ತು. ಅಗಸ್ತಿ ಮಾಲೆಲ್ಲ ಯಾರವನು? ನಿನ್ನೆ ಕೇಳ್ತಾ ಇರೋದು ಮಾಲೆಲ್ಲ. ಬೆಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾನಂತೆ?
ಬಗ್ಗೆ ಹೇಳೋದಕ್ಕೆ ಯಾರನ್ನಾರು ಉಳಿಸಿರ್ಬೇಕಲ್ವಾ? ಅವನಿಗೊಂದು ಕೈ ಕಮ್ಮಿ ಇದ್ರೆ ಕತೆನ ಇನ್ನೂ ಚೆನ್ನಾಗಿ ಹೇಳ್ತಾನೆ. ಕನ್ಫರ್ಮ್ ಅಣ್ಣ, ನಿನ್ನೆ ಒಂದು ರಾತ್ರಿಲೇ ಬಾಲ ಅವನ 2 ಏರಿಯಾನು ಮತ್ತೆ ಕಿತ್ಕೊಂಡ್ಬಿಟ್ಟ. ಒಬ್ಬಂದು ಕೈ ತೆಗೆದಿದ್ದಾರೆ, ಇನ್ನೊಬ್ಬಂದು ಮುಖ ಸುಟ್ಟಿದ್ದಾರೆ. ಆದ್ರೆ ಅವ್ರನ್ನ ಯಾಕೆ ಸಾಯಿಸ್ಲಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಅಡ್ವರ್ಟೈಸ್ಮೆಂಟ್ಗೆ ಬಾಲ ಮುದಿರ್ಕೊಂಡಿದ್ದವ್ರಿಗೆ ಕೊಂಬೆಲಿಬೇಕಂದ್ರೆ ಏನಾದ್ರೂ ಕಾರಣ ಇರ್ಬೇಕಲ್ವಾ? ಬಾಲ ರಾಜನ್ ಕಾ ಬೇಟಾನಾ? ದಮ್ ಹೇ. ಆ ಕಾರಣದ ಹೆಸರೇ ಅಗಸ್ತ್ಯ ಅಂತ. ದೂರಿದು ಸುಪಾರಿ ಅವನಿಗೆ ಕೊಟ್ಬಿಡು. ಆದರೆ ಒಂದು ಷರತ್ತು, ಅವನ ಕತ್ನಲ್ಲಿ ಮಚ್ಚಾಕ್ಬೇಕಂತೆ. ಅವನ ಅಡ್ಡ ಬಿಟ್ಟು ಇಳದೇ ಬರಲ್ಲ, ಅವನನ್ನ ಹೆಂಗೆ ಮುಟ್ಟಕ್ಕಾಗತ್ತೆ? ಫೈಜಲ್ ಅವನ ಕತ್ನಲ್ಲಿ ಮಚ್ಚಾಕಿಸ್ತೀನಿ ಅಂತ ಸವಾಲ್ ಹಾಕಿದ್ದಾನೆ. ಸುಪಾರಿ ತಗೊಳ್ಳೋದ ಬೇಡವಾ? ಏನು ಮಾಡೋಣ? ಏಣಿ ಹಾಕೋಣ. ಸೂರಿ ಹತ್ಯೆಯಿಂದ ಇಡೀ ಮುಗೋರೆ ನಡ್ಗೋಯ್ತು. ಈ ರೀತಿ ಇನ್ನೂ ರಕ್ತದ ಪ್ರವಾಹ ಜಾಸ್ತಿ ಆಗಬಾರ್ದು ಅಂತ ದಾಸಣ್ಣ ಅವ್ರ ಹಿಡಿತದಲ್ಲಿರೋ ಏರಿಯಾದಲ್ಲೇ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ರು. நேத்து முந்தா நேத்து வந்த பசங்க வசூல் இல்லாம வேலை செய்றாங்களா? கிஸ்ஸ புච්ච ಮಾರಾರೆ. మా నాన్న ఉన్నింటే నేను ఎప్పుడో వేసేసిండేవాడు. ಈ ನಡುವೆ ತಂಗ್ಲಾನ ತಿಂತಾ ಇದ್ದ ನಾಯಿಗಳೆಲ್ಲ ಹಸಿ ಮಾಂಸ ತಿನ್ನಕ್ಕೆ ಆಸೆ ಪಡ್ತಿವೆ. ಮೊದಲು ನಮ್ಮಲ್ಲಿ ಒಗ್ಗಟ್ಟಿತ್ತು. ನಮ್ಮ ತಮ್ಮನ ಹಂಗಿದ್ದ ಸೂರ್ಯನ ಕಳ್ಕೊಂಡ್ ಮ್ಯಾಗು ಆ ಒಗ್ಗಟ್ಟಿರ್ಬೇಕು. ಮುಂದೆ ಹಿಂಗ ಆಗಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಡ್ಲಿಕ್ಕೆ ಈ ಬೈಠಕ್ ಕರೆದೀನಿ. ಬಾಲ, ನಾವು ನಮ್ಮ ಜೀವನದಾಗ ಬಹಳ ರಕ್ತ ಕಂಡಿವಿ. ಆದ್ರೆ ಆಗದಕ್ಕೊಂದು ಅರ್ಥ ಇತ್ತು, ಒಂದು ಲೆಕ್ಕ ಇತ್ತು, ಒಂದು ಹಂತ ಇತ್ತು. ಆದ್ರೆ ಅದನ್ನೇ ಒಂದು ವೃತ್ತಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕೊಲ್ಲೋದು ತಣ್ಣೀರ್ ಸ್ನಾನ ಮಾಡಿದ ಹಾಗೆ. ಒಂದೆರಡು ತಂಬಿಗೆ ಹಾಕೊಳ್ಳೋವರೆಗೂ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗೋಗುತ್ತೆ. ನೀವೇ ಹೇಳಿದ್ರಲ್ಲ, ಎಲ್ರೂ ಅವ್ರವ್ರ ಲಾಭಕ್ಕೋಸ್ಕರ ರಕ್ತ ಸುರಿಸ್ತಾರೆ ಅಂತ. ನಾವೊಂಚೂರು ಜಾಸ್ತಿ ಸುರಿಸ್ತಾ ಇದೀವಿ. ಲೆಕ್ಕದ ಬಗ್ಗೆ ಚಿಂತೆ ಮಾಡಬೇಡಿ, ನಾಳೆಯಿಂದಲೇ ಒಂದು ರಿಜಿಸ್ಟರ್ ಇಡ್ತೀವಿ. ಬಾಲ, ನೀನೇ ಏನಾದ್ರೂ ಹೇಳು. ಅಗಸ್ತ್ಯ ಹೇಳಿದ್ರೆ ನಾನು ಹೇಳ್ದಾಗೆ. ಯಾರು ದುಡ್ಡು ಕೊಟ್ಬಿಟ್ಟು ಎತ್ತಾಕಂದ್ರೆ ನನ್ನೆಲ್ಲ ಎತ್ತಾಕ್ಬಿಡ್ತೇನೋ? ಇಲ್ಲ, ನಿನಗಾದ್ರೆ ದುಡ್ಡು ತಗೊಳಲ್ಲ. ಇಲ್ಲಿ ಮಾತಾಡ ಪ್ರಯೋಜನ ಇಲ್ಲ ಅಂತ ಮೊದಲೇ ಗೊತ್ತಿತ್ತು. ಸದಾನಂದ್ ಭಾಯ್ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದೆ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸೂರಿಗೆ ಸುಪಾರಿ ಕೊಟ್ಟಿದ್ದು ನಿಮ್ಮಲ್ಲೊಬ್ರು. ಗನ್ನೆಲ್ಲೆಲ್ಲೋ ಇಟ್ಕೋಬೇಡ. ಹೆಚ್ಚು ಕಮ್ಮಿ ಆದ್ರೆ ಕಮ್ಮಿ ಆಗ್ಬಿಡುತ್ತೆ.